ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಸಂಜೆ 6 ಗಂಟೆ ಆಗಿದೆ. ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಇವಾಗ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಗ್ಲಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸ್ನೇಹಿತರೆ, ಇವತ್ತು ರಜೆ ಇರೋದ್ರಿಂದ ನಾವು ಎಕ್ಸಿಬಿಷನ್ ಗ್ರೌಂಡಿಗೆ ಬಂದಿದ್ದೀವಿ. ಎಕ್ಸಿಬಿಷನ್ಗೆ ಆಲ್ಮೋಸ್ಟ್ ಇವಾಗ ಟೈಮು 6:30 ಆಗಿದೆ. ಇವಾಗ ಎಕ್ಸಿಬಿಷನ್ ಬಂದಿದ್ದೀವಿ. ಕೆಲವೊಂದು ಸುಮಾರು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಆ ಕಡೆಯಿಂದ ಬರಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಂದಿರ್ತೀರಾ? ಟಿಕೆಟ್ಸ್ ಎಲ್ಲ ತೊಗೊಂಡು ಹೊರಟಿದ್ದೀವಿ ಒಳಗಡೆ. ಮತ್ತು ನಾನು, ಚಿರಾಗ್ ಮತ್ತು ಅವ್ರ ಪಪ್ಪ ಮಾತ್ರ ಬಂದಿದ್ದೀವಿ. ನಿನ್ನದಿರಲಿಲ್ಲ, ಊರಲ್ಲಿದ್ದ. ಅವ್ನು ಕರ್ಕೊಂಡು ಬಂದರೆ ರೌಂಡ್ಸ್ ಎಲ್ಲ ಹಾಕೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವನಿಲ್ಲದೆ ಟೈಮಲ್ಲೇ ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ನೋಡಿ, ಎಂಟ್ರೆನ್ಸ್ ಒಳಗಡೆ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಈ ಥರ ಫ್ಲವರ್ಸು, ಲೈಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟು ಲೈಟಿಂಗ್ಸ್ ಎಲ್ಲ ಏನಿದೆ ಅದೆಲ್ಲ ವಿಡಿಯೋ ಮಾಡ್ಕೊಬಿಡೋಣ, ಆಮೇಲೆ ಮತ್ತೆ ಸ್ಟಾಲ್ಗಳಿಗೆ ಎಂಟ್ರಿ ಕೊಟ್ರಾಯ್ತು ಅಂತ ಹೇಳಿಬಿಟ್ಟು ಫಸ್ಟ್ ಲೈಟಿಂಗ್ಸ್ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟಿಲ್ಲ, ಮ್ಯೂಸಿಕ್ ಆ್ಯಡ್ ಆಗಿದೆ. ನೋಡ್ತಾ ಬನ್ನಿ ಸ್ನೇಹಿತರೆ. ಟೆಡಿ ಬೇರ್ಸ್ ಎಲ್ಲ ಇದೆಲ್ಲ 100 ರುಪೀಸು. ಟೆಡಿ ಬೇರ್ಸು ಟಾಯ್ಸ್ ಎಲ್ಲ 100 ರುಪೀಸು. ತುಂಬ ಕಡಿಮೆ ಪ್ರೈಸಲ್ಲಿತ್ತು. ನಾವು ಒಂದೆರಡು ತೊಗೊಂಡ್ವಿ. ಮತ್ತು ಆಮೇಲೆ ಸ್ಟಾಲ್ಸ್ ಎಲ್ಲ ಹೋದ್ವಿ. ಇಲ್ಲೆಲ್ಲ ಕ್ಲಾತ್ಸ್ ಎಲ್ಲ ಇತ್ತು, ಬಟ್ ಕ್ಲಾತ್ಸ್ಗೆಲ್ಲ ಹೋಗಲಿಲ್ಲ, ಯಾಕೆಂದರೆ ನಮ್ಮದೇ ಶಾಪ್ ಇದೆಯಲ್ಲ. ಅದಕ್ಕೆ ಪಿಲ್ಲೋ ಕವರ್, ಬೆಡ್ಶೀಟ್, ಮ್ಯಾಟ್ಸು, ಮತ್ತು ಟವಲ್ಸು, ಶೂಸು, ಸ್ಲಿಪ್ಪರ್ಸು 100 ರುಪೀಸ್ಗೆಲ್ಲ ಒಳ್ಳೊಳ್ಳೆ ಶೂಸ್, ಸ್ಲಿಪ್ಪರ್ಸ್ ಎಲ್ಲ ಸಿಗ್ತಾಯಿತ್ತು. ಕೆಲವೊಂದು ರೇಟು ಕೂಡ ಸ್ವಲ್ಪ ಜಾಸ್ತಿ ಇತ್ತು, ಕೆಲವೊಂದು ಕಡಿಮೆ ಇತ್ತು. ನಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದು ಮಾತ್ರ ತೊಗೊಂಡು, ಮತ್ತು ಚಿರಾಗ್ದು ಮಾತ್ರ ಬಹಳ ಹಿಂಸೆ ಆಗಿತ್ತು ಹೋಗೋಣ ಅಂತ. ಅದಕ್ಕೆ ಹೊರಟಿದ್ವಿ. ಪ್ರತಿ ಸಲನೂ ಅದೇ ಇರುತ್ತೆ ಅಂತ ಅಂದ್ಕೊಂಡು ನೋಡಿ ಎಷ್ಟೊಂದು ಸ್ಟಾಲ್ಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಮಕ್ಳಿಗಂತೂ ಒಳ್ಳೆ ಹಬ್ಬ. ಎಲ್ಲನೂ ವುಡನ್ಸು ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀವಿ ಅದು, ಮ್ಯಾಟ್ಸು, ಮತ್ತು ಫೌನ್ ಪೌಚಸ್ದು. ಮತ್ತು ಇಲ್ಲಿ ನೋಡಿ ಕೆಲವೊಂದು ಕುರುಕುರು ತಿಂಡಿಗಳೆಲ್ಲ ಸಿಗ್ತಾಯಿತ್ತು. ಮೈಸೂರು ಸ್ಪೆಷಲ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದು ನಾವಿವಾಗ ತೊಗೋತಾ. ನಾವಿಲ್ಲಿ ಈ ಸ್ಟಾಲಲ್ಲಿ ಹಾಗಲಕಾಯಿ ಚಿಪ್ಸು ಮತ್ತು ಅವರೆಕಾಳು ಮಿಕ್ಸ್ಚರ್ ಬರುತ್ತೆ, ಖಾರ ಬರುತ್ತೆ, ಅದು ತೊಗೊಂಡ್ವಿ. ಮತ್ತು ಅದಾದಮೇಲೆ ಹಪ್ಪಳ ತೊಗೊಂಡ್ವಿ. ಒಂದು ಪ್ಯಾಕೆಟ್ಗೆ ಹಪ್ಪಳ 50 ರೂಪಾಯಿ. ಅಲ್ಲೇ ಸಪ್ರೇಟಾಗಿ ತೊಗೋತೀವಿ ಅಂದರೆ ಒಂದು ಹಪ್ಪಳಕ್ಕೆ 60 ರುಪೀಸ್ ಇತ್ತು. ಮತ್ತು ಇಲ್ಲಿ ಮೈಸೂರು ಸ್ಯಾಂಡಲ್ದು ಸ್ಟಾಲ್ ಇತ್ತು, ಅಲ್ಲಿಗೇನು ಹೋಗಲಿಲ್ಲ ನಾವು. ಇಲ್ಲಿ ಪಿಂಗಾಣಿ ಲೋಟಸ್ಗಳು ಮತ್ತು ಪ್ಲೇಟ್ಸ್ಗಳು ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಸು, ಪಿಂಗಾಣಿ ಲೋಟಗಳು ಮತ್ತು ಗಾಜಿನ ಲೋಟಗಳು,
ಗಾಜಿನ ಪ್ಲೇಟ್ಸ್, ಗಾಜಿನ ಬೌಲ್ಸು, ತುಂಬ ವೆರೈಟೀಸ್ ಪ್ಲೇಟ್ಸ್ಗಳೆಲ್ಲ ಇತ್ತು. ಬಟ್ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ಳಿಲ್ಲ. ಯಾಕೆಂದರೆ ಸುಮ್ಮನೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ. ಆಮೇಲೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಜಾಸ್ತಿ ಯೂಸ್ ಮಾಡೋದೇ ಸ್ಟೀಲ್ ಪ್ಲೇಟ್ಸು ಯೂಸ್ ಮಾಡ್ತೀವಿ. ಅದಕ್ಕೆ ಸುಮ್ಮನೆ ಬಂದಿದ್ವಲ್ಲ, ಯಾಕೆ ಸುಮ್ಮನೆ ಹೋಗೋದು ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋನೂ ಮಾಡಿಕೊಂಡೆ. ಸುಮ್ಮನೆ ಬಂದಮೇಲೆ ಏನಾದ್ರು ತೊಗೊಂಡ್ಲಿಲ್ಲ ಅಂತಂದರೂ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಒಂದು ಲೋಟ ತೊಗೊಳ್ಳೋಣ ಅಂದ್ಕೊಂಡು ಒಂದು ಗ್ಲಾಸ್ ಲೋಟ ಬೇಕಾಗಿತ್ತು. ಗ್ಲಾಸ್ ಲೋಟ ತೊಗೊಂಡ್ವಿ. ಈ ಥರದ್ದು ಉಪ್ಪದು ತೊಗೊಳ್ಳೋಣ ಅಂದ್ಕೊಂಡ್ವಿ. ಒಂದು ಪಿಂಗಾಣಿ ಲೋಟದ್ದು ಉಪ್ಪೆಲ್ಲ ಹುಡಿ ಉಪ್ಪಾಕಿಟ್ಕೊಳ್ಳೋಣ ಅಂತ. ಬಟ್ ರೇಟ್ ಜಾಸ್ತಿ ಇತ್ತು. ಈ ರೇಟ್ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ಇಲ್ಲೂ ಕೂಡ ನಾವು ಕಡಿಮೆ ಇರುತ್ತೆ ಏನೋ ಅಂದ್ಕೊಂಡ್ವಿ. ಬಟ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಲೋಟ ನೋಡ್ತಾ ಇದ್ದೆ. ನಾನು 2 ತೊಗೋತೀನಿ ಅಂದೆ. ಅದಕ್ಕೆ ನಮ್ಮ ಮನೆಯವ್ರು ಬೇಡ, ಒಂದೇ ತೊಗೋ ಸಾಕು ಅಂತಂದರು. ಒಂದು ಗ್ಲಾಸ್ ಲೋಟ ತೊಗೊಂಡು ಮತ್ತೆ ನಾವು ಆಚೆಗೆ ಬಂದ್ವಿ ಒಂದೇ ಒಂದು ಲೋಟ ತೊಗೊಂಡು. ಅದೆಲ್ಲ ಆದಮೇಲೆ ಇಲ್ಲಿ ಚಾಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಕೆಲವೊಂದು ಚಾಟ್ಸ್ ಎಲ್ಲ ಆಯಿತು. ಚಿರಾಗ್ ಐಸ್ ಕ್ರೀಮ್ ಕೊಡಿಸಿ ಅಂತಿದ್ದ, ಕೋಲ್ಡ್ ಅಂತ ಹೇಳ್ಬಿಟ್ಟು ಕೊಡಿಸ್ತಿಲ್ಲ. ಇದು ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಮಾಡಿದರು. ಇಲ್ಲಿ ನೋಡಿ, ಸವದತ್ತಿ ಯಲ್ಲಮ್ಮ ಅದರದ್ದು ಸ್ಟ್ಯಾಚು ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಳಗಡೆ ಎಷ್ಟೊಂದೆಲ್ಲ ತುಂಬ ಚೆನ್ನಾಗೆಲ್ಲ ಮಾಡಿದರು. ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂತ ಹೇಳ್ಬಿಟ್ಟು ಗಾಂಧೀಜಿ ಮತ್ತು ಅವರು ಕೈಮಗ್ಗದ್ದು ಮಾಡ್ತಾಯಿದ್ರಲ್ಲ ಅದೆಲ್ಲ ಇತ್ತು. ಅದೆಲ್ಲ ಆದಮೇಲೆ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ವಾಟರ್ ಫಾಲ್ಸ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಕೃಷ್ಣರಾಜಸಾಗರ ಜಲಾಶಯದ್ದು ಎಲ್ಲ ಪ್ರತಿಯೊಂದು ಯಾವ್ಯಾವ ಕೆ ಆರ್ ಎಸ್ ಡ್ಯಾಮಿಂದ ಯಾವಿಂದ ಮುಂದೆ ಎಲ್ಲ ಊರುಗಳಿಗೆಲ್ಲ ನೀರೆಲ್ಲ ಹೋಗುತ್ತೆ, ನಾಲೆಗಳೆಲ್ಲ ಎಲ್ಲ ಇದೆ ಅಂತ ಹೇಳಿಬಿಟ್ಟು ತುಂಬ ನೀಟಾಗಿ ಚೆನ್ನಾಗಿ ತೋರಿಸಿದ್ರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಕೆ ಆರ್ ಎಸ್ ಡ್ಯಾಮಿಂದ ಡೈರೆಕ್ಟಾಗಿ ಯಾವ್ಯಾವ ನಾಲೆಯಿಂದ ಹೋಗುತ್ತೆ, ದೇವರಾಯ ನಾಲೆ, ಮತ್ತೊಂದು ತುಂಬ ನಾಲೆಗಳೆಲ್ಲ ಅದ್ರ ಬಗ್ಗೆ ಎಲ್ಲ ತುಂಬ ಕೊಟ್ಟಿದ್ದರು. ಇದಂತೂ ತುಂಬ ಸೂಪರಾಗಿತ್ತು. ಚಿಕ್ಕದೇವರಾಯ ನಾಲೆ ಅಂತ ಹೇಳಿಬಿಟ್ಟು, ಮತ್ತು ವಿರಾಜ ನಾಲೆ ಅಂತ ಹೇಳಿಬಿಟ್ಟು ಯಾವ ರೂಟಿಂದ ಎಲ್ಲ ನಾಲೆಗಳಿಗೆ ನೀರೆಲ್ಲ ಹೋಗುತ್ತೆ ಕೆ ಆರ್ ಎಸ್ ಡ್ಯಾಮಿಂದ, ಅದೆಲ್ಲ ನಾಲೆಗಳದ್ದು ಎಲ್ಲ ಮಾಡಿದರು. ಒಂದು ಕಡೆ ನಂಜನಗೂಡು ಕಡೆ ಮಾಡಿದರು, ಒಂದು ಕಡೆ ಮಂಡ್ಯ ಸೈಡು ಆ ಕಡೆ ಎಲ್ಲ ಮಾಡಿದರು. ಮತ್ತು ನಂಜನಗೂಡು, ಕಬಿನಿ ನೋಡಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಚಾಮುಂಡೇಶ್ವರಿ ದೇವಸ್ಥಾನದ್ದು ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಹೋದರೆ ಚಾಮುಂಡಿ ಬೆಟ್ಟ ಅಂತ ಹಾಕಿದ್ದಾರೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದಷ್ಟು ಜನ ನಿಂತಿರೋದು ಅದೆಲ್ಲ ಇದೆ ನೋಡಿ. ಹೀಗೇ ಮುಂದೆ ಹೋಗ್ತಾ 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 ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಕೆಲಸ ಮಾಡೋದೆಲ್ಲ ಹಾಕಿದ್ದಾರೆ. ಜಮೀನು ಕೆಲಸ ಮಾಡೋದು, ಭತ್ತ ಎಲ್ಲ ನಾಟಿ ಮಾಡೋದು, ಕುಯ್ಯೋದು. ಇದು ನೋಡಿ, ಇವಾಗ ಇಲ್ಲಿ ಕಬಿನಿ ಜಲಾಶಯದಿಂದ ಸ್ಟಾರ್ಟಾಗಿ ಯಾವ್ಯಾವ ಕಡೆಯಿಂದ ನಾಲೆಗಳಿಗೆಲ್ಲ ನೀರು ಹೋಗುತ್ತೆ ಅನ್ನೋದನ್ನು ಮಾಡಿದ್ದಾರೆ. ಇಲ್ಲೊಬ್ಬರು ರೈತರು ನಿಂತಿರೋದು ಕೂಡ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಮುಂದೆ ಹೋದರೆ ನೋಡಿ, ಇಲ್ಲಿಂದ ಬಂದು ಪುನಃ ಕಬಿನಿ ನಾಲೆಯಿಂದ ರಾಂಪುರ ನಾಲೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಬಿನಿಯಿಂದ ಮತ್ತು ರಾಂಪುರ ನಾಲೆಗೆ ನೀರು ಬರುತ್ತೆ. ಮತ್ತು ಅಲ್ಲಿಂದ ಮತ್ತು ನಂಜನಗೂಡು ಮತ್ತು ಹುಳ್ಳಳ್ಳಿ, ನಂಜನಗೂಡು ದೇವಸ್ಥಾನ ಇದೆ ನೋಡಿ, ಮತ್ತು ಹುಳ್ಳಳ್ಳಿ ನಾಲೆ ಅಂತಲೂ ಕೂಡ ಎಂಟ್ರಿ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಇಲ್ಲಿ ನರಸೀಪುರ ದೇವಸ್ಥಾನ, ಗುಂಜಂ ನರಸಿಂಹಸ್ವಾಮಿ ದೇವಸ್ಥಾನನೂ ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಬಂದು ಕಬಿನಿ ನದಿ ಮತ್ತು ತ್ರಿವೇಣಿ ಸಂಗಮ, ಸ್ಫಟಿಕ ಅಂತ ಅಂದ್ಕೊಂಡು ತಲಕಾಡು, ಮತ್ತು ಮಾಧವ ಮಂತ್ರಿ ನಾಲೆ ಅಂತ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಕಾವೇರಿ ನದಿ. ನಮಗೆ ಎಷ್ಟು ಯಾವ್ಯಾವ ನಾಲೆಯಿಂದ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಇದು ನೋಡಿದಾಗ ಗೊತ್ತಾಗೋಗುತ್ತೆ. ಶಿವ ಅಣೆಕಟ್ಟೆ ಮತ್ತು ಶಿವನ ಸಮುದ್ರ ಅದೆಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಇಷ್ಟು ನಮಗೆಲ್ಲ ಇಲ್ಲಿ ನಂಜನಗೂಡು ಮತ್ತು ಮೈಸೂರು ಪ್ರಾಂತ್ಯದಲ್ಲಿದ್ರೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದು ನೋಡ್ಬಿಟ್ಟು ನಮಗೂ ಕೂಡ ಒಂದು ಐಡಿಯಾ ಬಂದಾಗಾಯಿತು ಅಂತ ನಮಗೂ ಖುಷಿ ಆಯಿತು. ಮತ್ತು ಅದೆಲ್ಲ ಆದಮೇಲೆ ಇಲ್ಲಿಗೆ ಬಂದರೆ ಗೇಮ್ಸ್ಗಳು, ಸಿಕ್ಕಾಬಟ್ಟೆ ಗೇಮ್ಸು. ಇದೆಲ್ಲಂತೂ ₹100 ವೇಸ್ಟು. ಏಕೆಂದರೆ ಸುಮ್ಮನೆ ಚಿಕ್ಕ ಮಕ್ಕಳೇ ಆಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಚಿರಾಗು ಆಟ ಆಡ್ತೀನಿ ಅಂತ ಅಂದ. ಸರಿ ನೋಡೋಣ ಅಂತಂದ್ಬಿಟ್ಟು ಅವ್ರ ಪಪ್ಪ ಟ್ರೈ ಮಾಡ್ತಿದ್ದಾರೆ. 5 ಚಾನ್ಸ್ ಇರುತ್ತೆ. 5 ಚಾನ್ಸಲ್ಲಿ ಅವ್ರ ಪಪ್ಪ 4 ಚಾನ್ಸ್ ಮಾಡಿದ್ರು. ಅದು ಓಕೆ ಆಯಿತು. ಚಿರಾಗ್ ನಾನು ಮಾಡ್ತೀನಿ ಒಂದು ಅಂತ. ಅದೊಂದು ಇವ್ನು ಮಾಡ್ದಲ್ಲ, ಅದು ಫೇಲ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು 100 ವೇಸ್ಟ್. ಅಂದರೆ 5 ಏನು ಚಾನ್ಸ್ ಕೊಡ್ತಾರೆ 5 ಚಾನ್ಸು ಕೂಡ ಅಲ್ಲಿ ಹೋಗ್ಬಿಟ್ಟು
ಟ್ಯಾಗ್ ಆಗಬೇಕು, ಇಲ್ಲ ಅಂತಂದರೆ ಅದು 100 ರೂಪಾಯಿ ಏನು ತೊಗೊಂಡಿದ್ವಿ ಅದು ವೇಸ್ಟ್ ಆಯಿತು. ಅದಕ್ಕೆ ಸುಮ್ಮನೆ ಚಿರಾಗಿ ಮಾಡ್ತೀನಿ ಅಂದ. ಆಮೇಲೆ ಇನ್ನೊಂದ್ಸಲ ಅಪ್ಪ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟ. ಅದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಗೇಮ್ಸಿಗೆ ಬಂದ್ವಿ. ನಾನು ಬರಲ್ಲ ಅಂತ ಕೇಳ್ತಾ ಇದ್ರು. ಪಪ್ಪ ಮಕ್ಕಳು ಬಾಮ ಹೋಗೋಣ ಅಂತ ಅಂದ್ಕೊಂಡು ಕೇಳಿದ್ರು. ಈ ಗೇಮ್ಸ್ ಅಂತೂ ಆಡೋಕ್ಕೆ ಹೋಗಲಿಲ್ಲ. ಇದು ಕೂಡ ತುಂಬ ಭಯ ಆಗ್ತಾಯಿತ್ತು. ನಾವಿಲ್ಲಿ ರೌಂಡ್ಸ್ ಕೂತಿದ್ದೀವಿ ನೋಡು. ಈ ಗೇಮು ಚೆನ್ನಾಗಿದೆ ಅಂತಂದ. ಬಟ್ ನನಗಂತೂ ಭಯಂಕರ ತುಂಬ ಹಿಂಸೆ ಆಗ್ತಾಯಿತ್ತು. ಬೇಡಿ ನಾನು ಬರಲ್ಲ, ನನಗೆ ಸ್ವಲ್ಪ ಭಯ ಜಾಸ್ತಿ. ಬೇಡಿ ಅಂತ ಹೇಳಿದ್ರು ಕೇಳಿಲ್ಲ ಅವರು. ನನಗಂತೂ ಭಯ ಸ್ಟಾರ್ಟ್ ಆಗ್ಬಿಡ್ತು, ತಲೆ ಸುತ್ತೆ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಮತ್ತೆ ಅಲ್ಲಿಂದ ಗೇಮೆಲ್ಲ ಮುಗಿದ್ಮೇಲೆ ಹೊರಟ್ವಿ. ಮತ್ತು ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಒಳಗಡೆ ಅಂತೂ ನಮ್ಮ ಸಂಸ್ಕೃತಿ ತೋರಿಸೋಂತಹ ಸ್ಟ್ಯಾಚ್ಯೂಸ್ಗಳಾಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ನಮ್ಮ ಸಂಸ್ಕೃತಿಲಿ ಯಾವ್ಯಾವ ಥರ ಮೊದಲೆಲ್ಲ ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ತೋರಿಸ್ತಾ ಇದ್ರು. ಇಲ್ಲಿ ಮಣ್ಣಿನ ಆಕೃತಿ ಆಗಲಿ, ಮಗುವದಾಗಲಿ, ಮತ್ತು ಮರದ ಗೊಂಬೆಗಳು, ಕೀಲುಗೊಂಬೆಗಳು ಅಂತ ಹೇಳ್ತೀವಲ್ಲ ಅದು ಚಿತ್ರದಾಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿತ್ತು. ಒಳಗಡೆ ಅಂತ ಸೂಪರ್ ಆಗಿತ್ತು ಇಲ್ಲಂತೂ.
ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೆಲ್ಲ ತೊಗೋಬೇಕು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ತಿನ್ನೋಣ ಅಂತ ಬಂದ್ವಿ. ತಟ್ಟೆ ಇಡ್ಲಿ ತೊಗೊಂಡ್ವಿ ಇಲ್ಲಿ. ಬಿಡ್ದಿ ತಟ್ಟೆ ಇಡ್ಲಿ ಮಾತ್ರ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಬೇಜಾರಾಗೋಯ್ತು. ತಿನ್ಬೇಕಾದ್ರೆ ಒಂಥರ ಸ್ಮೆಲ್ ಇತ್ತು. ಇನ್ನು ವೇಸ್ಟ್ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ಚಿರಾಗ್ ಮತ್ತೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಎಕ್ಸಾಮಿಷನಲ್ಲೇ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ. ಅಮ್ಮ ನಂಗೆ ಯಾಕೋ ಒಂಥರ ಆಗ್ತಾಯಿದೆ ಸುಸ್ತಾಗ್ತಾಯಿದೆ ಅಂತ ಹೇಳ್ತಿದ್ದ. ಬಟ್ ಏನೂ ಆಗಲ್ಲ, ಬಾ ಹೋಗೋಣ ಅಂತ ಇದ್ದೆ. ನಾನು ಇನ್ನೊಂದು ಟೆಡಿ ಬೇರ್ ತೊಗೋಬೇಕು ಅನಿಸ್ತು. ಆ ಕಡೆಗೆ ಹೋಗ್ಬಿಟ್ಟು ಬರಬೇಕಾದ್ರೆ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಂದು ಸಲ ಮಾಡ್ದೆ. ಮತ್ತು ಊರಿಗೆ ಬರಬೇಕಾದ್ರೆ ಮನೆ ಹತ್ರಕ್ಕೆ ಬರಬೇಕಾದ್ರೂ ವಾಮಿಟ್ ಮಾಡ್ಕೊಂಡ. ಯಾಕಪ್ಪ ಹೋದ್ವಿ ಅಂತ ಎಷ್ಟು ಖುಷಿಯಾಗಿ ಅವನನ್ನೇ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಹೋದ್ವಿ. ಬರ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ಬಿಡ್ತು. ಮತ್ತು ಅಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಫುಡ್ ಪಾಯ್ಸನ್ ಏನೋ ಆಯಿತು ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದ್ವಿ. ಬಟ್ ಅವ್ನು ಮನೆಗೆ ಬಂದ್ರೂ ಹೊಟ್ಟೆಗೆ ಏನೂ ತಿನ್ನಲಿಲ್ಲ. ಸ್ವಲ್ಪ ಜೀರಿಗೆ ಕಷಾಯ ಕುಟ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟ. ಎಷ್ಟು ಖುಷಿಯಾಗಿ ಹೋದ್ವಿ, ಅಷ್ಟೇ ಬೇಜಾರಾಗೋಯ್ತು. ಫುಲ್ ವಾಮೆಂಟು. ಇಡ್ಲಿ ತಿನ್ನಬೇಕಾದ್ರೆ ಏನೋ ಸ್ಮೆಲ್ ಇತ್ತು. ಏನೋ ಹಾಕಿರ ಟೇಸ್ಟಿಂಗ್ ಪೌಡ್ರ್ ಹಾಕಿದ್ರು. ತುಂಬ ಜಾಸ್ತಿ ಹಾಕಿದ್ರೆ ಏನೋ ಗೊತ್ತಿಲ್ಲ, ಬಟ್ ಭಯಂಕರ ಸ್ಮೆಲ್ ಇತ್ತು. ಬಟ್ ದಯವಿಟ್ಟು ಯಾರೇ ಹೋದರೂ ಎಕ್ಸಿಬಿಷನಲ್ಲಿ ಊಟ ಮಾತ್ರ ತಿನ್ನೋಕೆ ಹೋಗ್ಬಿಡಿ. ಅಷ್ಟು ವರ್ಸ್ಟ್ ಆಗಿತ್ತು ಇಡ್ಲಿ ತಿಂದಿದ್ದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅವನೇ ತುಂಬ ಖುಷಿಯಾಗಿ ಕರ್ಕೊಂಡು ಹೋದ್ವಿ. ಇವನೇ ಈ ಥರ ವಾಮಿಟ್ ಮಾಡ್ಕೊಬಿಟ್ಟಲ್ಲ ಅಂತ ಬೇಜಾರಾಗೋಯ್ತು. ಸರಿ ಅಂತ ಅಂದ್ಕೊಟ್ಟು ಹೊರಟು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೆಲವೊಂದು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ದಯವಿಟ್ಟು ಹೆಣ್ಣು ತನಕ ನೋಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.